ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ಸಿಸಿಬಿ ನಡೆಸಿದ ದಾಳಿ ವೇಳೆ ಅತ್ಯಾಚಾರ ಪ್ರಕರಣದ ಸಜಾ ಕೈದಿ ಹಾಗೂ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕೊಠಡಿಯಲ್ಲಿ ಮೊಬೈಲ್ ಹಾಗೂ ಪೆನ್ ಡ್ರೈವ್ಗಳು ಪತ್ತೆಯಾಗಿವೆ. ಜಪ್ತಿಯಾದ ಪೆನ್ ಡ್ರೈವ್ನಲ್ಲಿ 70ಕ್ಕೂ ಹೆಚ್ಚಿನ ಅಶ್ಲೀಲ ವಿಡಿಯೋಗಳು ಮತ್ತು ಅವರ ಕೋಣೆಯಲ್ಲಿದ್ದ ಹಾಸಿಗೆ ಕೆಳಗಡೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದ ನಟಿಯರು ಹಾಗೆ ರೂಪದರ್ಶಿಗಳ ಅರೆ ನಗ್ನ ಫೋಟೋಗಳು ಪತ್ತೆಯಾಗಿವೆ ಅಂತ ತಿಳಿದು ಬಂದಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋಗಿ 2 ವರ್ಷಗಳಾದ್ರೂ ಪ್ರಜ್ವಲ್ ಬದಲಾಗಿಲ್ಲ ಅನ್ನೋದನ್ನ ಇದು ತೋರಿಸುತ್ತೆ. ಮೊಬೈಲ್ ಹಾಗೆ ಪೆನ್ ಡ್ರೈವ್ ಪತ್ತೆಯಾದ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಹಾಗೂ ಸಹ ಖೈದಿ ಪ್ರತಾಪ್ ರಾಯ್ ವಿರುದ್ಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಾಗೆ ವಿಶೇಷ ಭದ್ರತಾ ವಿಭಾಗದಿಂದ ಸಾಮಾನ್ಯ ಕೈದಿಗಳ ಬ್ಯಾರಕ್ಗೆ ಪ್ರಜ್ವಲ್ ಅವರನ್ನ ಕಾರಾಗೃಹ ಅಧಿಕಾರಿಗಳು ಎತ್ತಂಗಡಿ ಮಾಡಿದ್ರು. ಪ್ರಜ್ವಲ್ ಅವರ ಸೆಲ್ನಲ್ಲಿ ಪತ್ತೆಯಾದಂತಹ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ಸೋಷಿಯಲ್ ಮೀಡಿಯಾ ಆಪ್ಗಳು ಡೌನ್ಲೋಡ್ ಆಗಿರೋದು ಪತ್ತೆಯಾಗಿದೆ. ಜೈಲಿನಲ್ಲಿದ್ದ ಟಿವಿಗೆ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಚಲನಚಿತ್ರ ನೋಡಿದ್ದಾಗಿ ಸಿಸಿಬಿ ವಿಚಾರಣೆ ವೇಳೆ ಪ್ರಜ್ವಲ್ ಹಾಗೆ ಪ್ರತಾಪ್ ಹೇಳಿಕೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಅಕ್ರಮ ಚಟುವಟಿಕೆಗಳ ಶಂಕೆ ಮೇರೆಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ಸಿಸಿಬಿ ಪೊಲೀಸರು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ರು. ಈ ವೇಳೆ ಪ್ರಜ್ವಲ್ ಹಾಗೆ ಪ್ರತಾಪ್ ರಾಯ್ ಇರೋ ಸೆಲ್ನಲ್ಲಿ ಮೊಬೈಲ್, ಪೆನ್ ಡ್ರೈವ್, ಮೊಬೈಲ್ ಚಾರ್ಜ್ ಹಾಗೆ ನೋಟ್ಬುಕ್ ಸಿಕ್ಕಿದೆ. ಈ ಸಂಬಂಧ ಸಿಸಿಬಿ ಮಾದಕ ವಸ್ತು ದ್ರವ್ಯ ನಿಗ್ರಹ ದಳದ ಇನ್ಸ್ಪೆಕ್ಟರ್ ಎಂಎಲ್ ಸುಬ್ರಹ್ಮಣ್ಯ ಕೊಟ್ಟ ದೂರಿನ ಮೇರೆಗೆ ಪ್ರಜ್ವಲ್ ಹಾಗೂ ಪ್ರತಾಪ್ ರಾಯ್ ವಿರುದ್ಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಮ್ಮ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿನಲ್ಲಿ ಪ್ರಜ್ವಲ್ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅದೇ ಸೆಲ್ನಲ್ಲಿ ಪೋಕ್ಸೋ ಪ್ರಕರಣದ ಮತ್ತೊಬ್ಬ ಖೈದಿ ಪಶ್ಚಿಮ ಬಂಗಾಳ ಮೂಲದ ಪ್ರತಾಪ್ ರಾಯ್ ಇದ್ದಾನೆ. ಇನ್ನು ನಗರ ಹೆಚ್ಚುವರಿ ಪೊಲೀಸ್ ಆಯುಕ್ತರ ಆದೇಶದ ಮೇರೆಗೆ ಕೇಂದ್ರ ಕಾರಾಗೃಹದಲ್ಲಿ ಅಕ್ರಮವಾಗಿ ಬಳಸ್ತಾ ಇದ್ದ ಮೊಬೈಲ್, ಡ್ರಗ್ಸ್ ಹಾಗೆ ಇತರ ನಿಷೇಧಿತ ವಸ್ತುಗಳ ಪತ್ತೆಗೆ ಕಾರ್ಯಾಚರಣೆ ಮಾಡಲಾಯಿತು. ಆಗ ಕಾರಾಗೃಹದ ಹೈ ಸೆಕ್ಯೂರಿಟಿ ಬ್ಯಾರಕ್ಗಳನ್ನು ಶೋಧನೆ ಮಾಡಲಾಯಿತು. ಆ ವಿಭಾಗದ ಮೊದಲ ಮಹಡಿಯ 1 ರಿಂದ 3ನೇ ನಂಬರ್ ಸೆಲ್ಗಳನ್ನು ತಪಾಸಣೆ ಮಾಡಲಾಯಿತು. ಆಗ ಸೆಲ್ 4ರಲ್ಲಿ ತಿಳಿ ನೀಲಿ ಬಣ್ಣದ ರೆಡ್ಮಿ 5G IMEI ನಂಬರ್ 8608940707250858 86089407072503 ಇನ್ನು ಮೊಬೈಲ್ ನಂಬರ್ 7995011547 ಬಿಳಿ ಬಣ್ಣದ ಚಾರ್ಜರ್, ಒಂದು ನೀಲಿ ಬಣ್ಣದ ಪ್ಯಾಕೆಟ್ ನೋಟ್ಬುಕ್ ಮತ್ತು ಒಂದು ಕಪ್ಪು ಬಣ್ಣದ ಸ್ಯಾನ್ ಡಿಸ್ಕ್ ಪೆನ್ ಡ್ರೈವ್ ಸಿಕ್ಕಿದ್ರು. ಆ ಸೆಲ್ನಲ್ಲಿ ಕೈದಿಗಳಾದ ಪ್ರಜ್ವಲ್ ಹಾಗೆ ಪ್ರತಾಪ್ ರಾಯ್ ಇದ್ರು. ಇದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ಪ್ರಜ್ವಲ್ ಅವರು ನೋಟ್ ಪುಸ್ತಕ ನಮ್ಮದು ಅಂತ ಹೇಳಿದ್ರು. ಮೊಬೈಲ್ ಚಾರ್ಜರ್ ಮತ್ತು ಪೆನ್ ಡ್ರೈವ್ ನನ್ನವು ಅಂತಾನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ತಾನು ಆಗಾಗ್ಗೆ ಸಂಬಂಧಿಕರು ಹಾಗೆ ವಕೀಲರಿಗೆ ಕರೆ ಮಾಡೋದಕ್ಕೆ ಪ್ರತಾಪ್ನ ಮೊಬೈಲ್ ಅನ್ನು ಬಳಸಿದ್ದಾಗಿ ಪ್ರಜ್ವಲ್ ತಿಳಿಸಿರುವುದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಪ್ರಜ್ವಲ್ ಅವರ ಸೆಲ್ನಲ್ಲಿ ಪತ್ತೆಯಾದ ಮೊಬೈಲ್ ಅನ್ನು ಚೆಕ್ ಮಾಡಿದಾಗ ಅದರಲ್ಲಿ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ ಮುಂತಾದ ಅಪ್ಲಿಕೇಶನ್ಗಳು ಡೌನ್ಲೋಡ್ ಆಗಿದೆ. ಆದರೆ ಅವುಗಳ ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿವೆ. ಪಾಸ್ವರ್ಡ್ ಕೇಳಿದ್ದಕ್ಕೆ ಆ ಇಬ್ಬರು ಕೈದಿಗಳು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸೆಲ್ನಲ್ಲಿ ಸಿಕ್ಕಿದಂತಹ ಪೆನ್ ಡ್ರೈವ್ ಹಾಗೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳಿದ್ವು ಅಂತ ಗೊತ್ತಾಗಿದೆ. ಜೈಲಿನ ಟಿವಿಗೆ ಪೆನ್ ಡ್ರೈವ್ ಕನೆಕ್ಟ್ ಮಾಡಿಕೊಂಡು ಸಿನಿಮಾ ನೋಡಿದ್ದಾಗಿ ಸಿಸಿಬಿ ವಿಚಾರಣೆ ವೇಳೆ ಪ್ರಜ್ವಲ್ ಹಾಗೆ ಪ್ರತಾಪ್ ಹೇಳಿಕೆ ಕೊಟ್ಟಿರುವುದಾಗಿ ತಿಳಿದು ಬಂದಿದೆ. ಆದರೆ ಆ ಪೆನ್ ಡ್ರೈವ್ನಲ್ಲಿ 70ಕ್ಕೂ ಹೆಚ್ಚಿನ ಅಶ್ಲೀಲ ವಿಡಿಯೋಗಳಿದ್ವು. ಅದೇ ರೀತಿ ಮೊಬೈಲ್ನಲ್ಲಿ ಜಿಂಗ್ರಾ ಹೆಸರಿನ ಗೇಮಿಂಗ್ ಆ್ಯಪ್ನಲ್ಲಿ ಕೆಲವು ಅಶ್ಲೀಲ ವಿಡಿಯೋಗಳು ಡೌನ್ಲೋಡ್ ಆಗಿದ್ವು. ಹಾಸಿಗೆ ಕೆಳಗೆ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದ ನಟಿಯರು, ರೂಪದರ್ಶಿಯರು ಒಳ ಉಡುಪು ಧರಿಸಿ ತೆಗೆಸಿದ್ದ ಚಿತ್ರಗಳು ಕೂಡ ಸಿಕ್ಕಿವೆ ಅಂತ ಗೊತ್ತಾಗಿದೆ. ಸೊ ಇಲ್ಲಿ ತನಕ ವಿಐಪಿ ಬ್ಯಾರೆಕ್ನಲ್ಲಿ ಬಿಂದಾಸ್ ಬದುಕು ಸವಿಸ್ತಾ ಇದ್ದ ಪ್ರಜ್ವಲ್ ಅವರೀಗ ಸಾಮಾನ್ಯ ಸೆಲ್ಗೆ ಎತ್ತಂಗಡಿಯಾಗಿದ್ದಾರೆ. ಮೊಬೈಲ್ ಪತ್ತೆಯಾದ ಬೆನ್ನಲ್ಲೇ ಅವರನ್ನ ಕೂಡಲೇ ಸಜಾ ಕೈದಿಗಳ ಬ್ಯಾರಕ್ಗೆ ಕಾರಾಗೃಹ ಅಧಿಕಾರಿಗಳು ಶಿಫ್ಟ್ ಮಾಡಿದ್ದಾರೆ. ಈ ಬ್ಯಾರೆಕ್ನಲ್ಲಿ ಪ್ರಜ್ವಲ್ ಅವರ ಜೊತೆ 60 ವರ್ಷ ದಾಟಿದ ಸುಮಾರು 20ಕ್ಕೂ ಹೆಚ್ಚು ಕೈದಿಗಳು ಇದ್ದಾರೆ ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. The directions of Honorable Home Minister of Karnataka, a raid was conducted by CCB Bangalore City on Parappanagara Central Prison, and it was specifically against the high profile prisoners and the prisoners who are staying there in the high security prison. So for 4 to 5 hours intensive search was conducted. During the search, one prisoner, Mr. Prajwal Ravana, in his barrack one Android phone has been found. Apart from that, the barracks of actor Darshan, then his co-accused Pavitra Gowda and other prisoners, they were also searched, but no other contraband item has been found. So in this regard, due to dereliction of duty, we have placed under suspension the assistant superintendent who was in charge for the place, Mr. Iranna Rangapur, and issued so cause notice to Mr. Ansu Kumar. So we have adopted the zero tolerance policy, but unfortunately still such type of like lapses we are coming across, that we are seizing mobile phones. Though after taking charge, I have conducted so many raids in so many places, and more than 300 mobile phones
has been seized, more other things have been seized. But still, in few places, we are still getting such mobile phones, and there are violations. So that is a cause of worry. But we'll try our best to prevent such practices and malpractice in future. And whoever is involving himself in such type of practices. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.